ಬಹುಶಃ ಫ್ರೀಸ್ ಆಗಿದೆ, ಅವ್ರ ಕನೆಕ್ಷನ್ ವಾಪಸ್ ಬರಲಿ. ಕಾಂತಿ ಶೆಟ್ಟಿ ಮೇಡಮ್ಗೂ ಸೇಮ್ ಪ್ರಶ್ನೆ ಕೇಳೋಕಿತ್ತು. ಮಂಜುನಾಥ್ ಅವ್ರ ಕನೆಕ್ಷನ್ ಬಂದಮೇಲೆ ಅವ್ರಿಗೂ ಸೇಮ್ ಪ್ರಶ್ನೆ. ಇಲ್ಲಿ ಬ್ಯಾನರ್ ಕಟ್ತಾ ಇದ್ದಿದ್ದು ಸ್ವತಂತ್ರ ಹೋರಾಟಗಾರರದಲ್ಲ, ಬ್ಯಾನರ್ ಕಟ್ತಾ ಇದ್ದಿದ್ದು ಯಾವುದಾದ್ರೂ ಮಹರ್ಷಿಗಳದಲ್ಲ, ದೇವರ ಕಾರ್ಯಾಚರಣೆದಲ್ಲ, ಹೋಗ್ಲಿ ಅವ್ರ ಪಕ್ಷದ ನಾಯಕರದ್ದು ಅಲ್ಲ ಮೇಡಮ್. ಜಮೀರ್ ಅಹಮದ್ ಖಾನ್ ಅನ್ನೋ ಒಬ್ಬ ಮಂತ್ರಿಯ ಮಗನ ಪಿಕ್ಚರ್ ರಿಲೀಸ್ ಅಂತೆ. ಆ ಪಿಕ್ಚರ್ ಪ್ರಮೋಷನ್ನ ಪೋಸ್ಟರ್ ಅಂತೆ, ಅದನ್ನ ಕಾಂಗ್ರೆಸ್ನ ಕೋಆರ್ಡಿನೇಟರ್ ಆದ ರಾಜೀವ್ ಗೌಡ ಅವರು ಮುಂದಾಳತ್ವದಲ್ಲಿ ಕಟ್ಟಿದ್ರಂತೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಏನಾದ್ರೂ ಗುತ್ತಿಗೆ ಕೊಟ್ಬಿಟ್ಟಿದಾರ ಫಿಲ್ಮ್ ಪ್ರಮೋಟ್ ಮಾಡೋದು? ಅದನ್ನ ಕಿತ್ತಿದ ಪೌರಾಯುಕ್ತಕ್ಕೆ ಬಾಯಿಗೆ ಬಂದಂಗೆ ಬೈಬೋದು ಅಂದ್ರೆ ಏನ್ ನಡೀತಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ದ್ವೇಷ ಭಾಷಣ ನಿಷೇಧ ಕಾಯ್ದಲ್ಲಿ ಕೇಸ್ ಹಾಕ್ತಾರೆ ಏನೋ ಗೊತ್ತಿಲ್ಲ ಇಟ್ನಾಳ್ ಸರ್. ಬಟ್ ಪ್ರಶ್ನೆ ಕೇಳಲೇಬೇಕು, ನಮ್ಮ ಜವಾಬ್ದಾರಿ ಪತ್ರಕರ್ತರು. ಅಲ್ಲಲ್ಲ, ಫಿಲ್ಮ್ ಪ್ರಮೋಷನ್, ಜಮೀರ್ ಅಹಮದ್ ಅಂತ ದೊಡ್ಡ ನಾಯಕರು, ಅವ್ರ ಮಗನ ಬಗ್ಗೆ ಮಾತನಾಡೋ ಹಕ್ಕು ಇನ್ನು ಉಳಿದಿದೆಯಾ ಪತ್ರಕರ್ತರಿಗೆ ಅನ್ನೋದು ನನ್ನ ಅನುಮಾನ ಸರ್. ಸೀರಿಯಸ್ ಆಗಿ ಇನ್ಸಿಡೆಂಟ್ ನೋಡಿದ್ರೆ ಈ ದ್ವೇಷ ಭಾಷಣದ ಬಿಲ್ ಏನಿದೆ ಅದು ಕಾಂಗ್ರೆಸ್ಗೆ ಅನ್ವಯ ಆಗಲ್ಲ ಅಂತ ಅನ್ಸುತ್ತೆ ನಮ್ಗೆ. ಓನ್ಲಿ ಯಾರು ವಿರೋಧ ಪಕ್ಷದವರು ಮಾತಾಡ್ತಾರೆ ಅಥವಾ ಮೀಡಿಯಾದವರಿಗೆ ಇವರಿಗೆಲ್ಲ ಇರ್ಬೋದು, ಕಾಂಗ್ರೆಸ್ಗೆ ಅನ್ವಯ ಆಗ್ತಾ ಇದ್ರೆ ಇತ್ತೀಚೆಗೆ ನಡೆದ ಸೀರಿಯಸ್ ಆಗಿ ಏನೇನು ನಡೀತಾ ಇದೆ, ಬಳ್ಳಾರಿಯಲ್ಲಿ ನಡೀತು. ಈಗ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರೆ. ನಮ್ಮ ರಾಷ್ಟ್ರಪತಿಗಳಿಗೆ ಸಿಎಂ ಏನಂತ ಮಾತಾಡಿದ್ರು, ವಿತ್ತ ಸಚಿವೆಗೆ ಏನಂತ ಮಾತಾಡಿದ್ರು, ಇತ್ತೀಚೆಗೆ ASP ಮೇಲೆ ಕೈ ಮಾಡಕ್ ಹೋದ್ರು. ನೀವು ಈಗ ಮಾತಾಡಿದ್ರಿ ಭದ್ರಾವತಿಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನದವರು ಯಾವ ರೀತಿಯಲ್ಲಿ ಮಾತಾಡಿದ್ರು, ಅದಾದ್ಮೇಲೆ ಮಾಗಡಿ ಶಾಸಕರು ತಹಶೀಲ್ದಾರ್ಗೆ ಯಾವ ತರ ಮಾತಾಡಿದ್ರು. ಇದು ಒಂದೆರಡಲ್ಲ, ಸೀರಿಯಸ್ ಆಗಿ ನಡೀತಾ ಇದ್ರು ಕೂಡ ನೋಡಿ. ಗಣಿ ವಿಜ್ಞಾನ ಆದಾಗ್ಲೇ ಏನಾದ್ರು ಕ್ರಮ ತಗೊಂಡಿದ್ರೆ ಮುಂದೆ ಆಗ್ತಾ ಇರ್ಲಿಲ್ಲ. ಅವ್ರಿಗೆ ಕ್ಲೀನ್ ಎವಿಡೆಂಟ್ ಆಗಿ ಗೊತ್ತಾಗ್ತಿದೆ. ಕೊಟ್ಟವರೇ ಹೆಸರು ಹೇಳಲಿಲ್ಲ ಮೇಡಮ್. ಅಷ್ಟೆಲ್ಲ ಅಧಿಕಾರಿ ಕೂಡ ಕಂಪ್ಲೇಂಟ್ ಕೊಡೋ ಸಂದರ್ಭದಲ್ಲಿ ಹೆಸರು ಹೇಳಲಿಲ್ಲ. ಇಂಥವ್ರ ಮೇಲೆ ನನಗೆ ಅನುಮಾನ ಇದೆ. ಆಯ್ತಪ್ಪ, ನಾವು ಹೇಳ್ತಿಲ್ಲ ಇದು ಸಂಗಮೇಶ್ ಅವರ ಪುತ್ರನೇ ಬೈದಿಂತು ಅಂತ ಹೇಳಿ ನಾವು ಹೇಳ್ತಿಲ್ಲ. ಹಿಂಗೊಂದು ಅನುಮಾನ ಇದೆ. ಆ ಆಡಿಯೋನ FS ಅಲ್ಲಿ ಕಳಿಸಿ ಏನ್ ಕಷ್ಟ ಆಗ್ತಿತ್ತು? ಕಾಂಗ್ರೆಸ್ ಬಂದಾಗಿನಿಂದ CM DCM ಯಾವ ತರ ಇದು ಮಾಡ್ತಾರೆ, ಅದಕ್ಕೆ ನಾನು ಯಥಾರಾಜ ತಥಾ ಪ್ರಜಾ ಹೇಳಿದ್ದು. DCM ಕೂಡ ಒಂದು ಅಪಾರ್ಟ್ಮೆಂಟ್ ಇದ್ರಲ್ಲಿ ಯಾವ ತರ ಮಾತಾಡಿದ್ರು, ಸಿನಿಮಾ ಇದರಲ್ಲಿ ನಟ್ ಬೋರ್ಡ್ ಟೈಟ್ ಮಾಡ್ತೀನಿ ಅಂತ ಯಾವ ತರ ಮಾತಾಡಿದ್ರು. ಒಂದೊಂದಾಗಿ ಅವರು ಕಾಂಗ್ರೆಸ್ ಸಂಸ್ಕೃತಿನ ತೋರಿಸ್ತಾ ಇದೆ. ಒಂದೆರಡಲ್ಲ, ನಾವು ಮಾತಾಡಕ್ ಹೋದ್ರೆ ನೀವು 2.5 ವರ್ಷದ್ದು ಮಾತಾಡಿ ಸಾಕಾಗೋಯ್ತು. ಈಗ ಚಳಿಗಾಲದ ಅಧಿವೇಶನ ಆದ್ಮೇಲೆ ಎಷ್ಟಾಯ್ತು, ಎಷ್ಟು ಸೀರಿಯಸ್ ಆಗಿ ಇಶ್ಯೂ ಬಂತು ನೋಡಿ. ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಇವರಿಗೆ ಎಷ್ಟೇ ಹೇಳಿದ್ರು ಇವರು ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳೋ ರೀತಿಯಲ್ಲಿ ಇಲ್ಲ. ದ್ವೇಷದ ಭಾಷಣ ಓನ್ಲಿ ಹೆಸರಿಗೆ ಮಾತ್ರ ಇದೆ, ಅದು ಕಾಂಗ್ರೆಸ್ಗೆ ಅನ್ವಯ ಆಗೋ ತರ ಖಂಡಿತ ಇಲ್ಲ. ಇವಾಗ ಇವರು ನೋಡಿ, ಮೇಡಮ್ ಬಂದ್ರು, ಅವ್ರು ಎಷ್ಟು ಅವರ ಒಂದು ಆಡಿಯೋಗಳು ಕೇಳಿದೆ ನಾನು, ಎಷ್ಟು ನೀಟಾಗಿ ಸರ್ ಅದು ತೆಗ್ದಿಟ್ಟಿದೀವಿ, ಅಪಘಾತ ಆಗಿತ್ತು, ಕಂಪ್ಲೇಂಟ್ ಬಂದಿತ್ತು, ನೀಟಾಗಿ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಎಷ್ಟೇ ಹೇಳಿದ್ರು ಇವ್ರು ಮಾತಾಡೋದು ಡ್ಯಾಶ್ ಮಗ ಯಾವ ತರ ಮಾತಾಡಿದ್ರು, ಎಷ್ಟು ಅವರು ಕ್ಷಮೆ ಯಾವ ತರ ಕೇಳಿದ್ರು ನೋಡಿದ್ರ. ನಾವು ಮಾತಾಡಿದ್ದು ನೋಡಿ, CM ನವರು ಹಾಗೆ ಮಾಡಿದ್ರಲ್ಲ, ಮೂಢ ಹಗರಣ ಮಾಡಿದ್ರು, 14 ಸೈಟ್ ವಾಪಸ್ ಕೊಟ್ರು. ಏನೇ ತಪ್ಪು ಕೆಲಸ ಮಾಡಿದ್ರು ಕೂಡ ಕ್ಷಮೆ ಕೇಳಿದ್ರೆ ಸರಿ ಹೋಗುತ್ತೆ ಅಂತ ಅದ್ರ ಅರ್ಥನಾ? ಈಗ ಏನೇ ಮಾತಾಡಿದ್ರು ಆಯ್ತು ಕ್ಷಮೆ ಕೇಳಿದ್ವಿ ಅಂದ್ರೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಇವ್ರಿಗೆ ಎಷ್ಟೊಂದು ತಾತ್ಸಾರ. ಅವ್ರ ಏನೇ ಮಾತಾಡಿದ್ರೆ ಆಗುತ್ತೆ ಇಷ್ಟು ನೋಡಿ. ಇಲ್ಲಿ ವಾಹಿನಿಯ ವ್ಯೂವರ್ಸ್ ಸರಿ ಅಂತ ಅನ್ಕೊಂಡಿದೀನಿ. ಮಕ್ಕಳು ಕಾಲೇಜಿಗೆ ಹೋಗುವಂತ ಹೆಣ್ಮಕ್ಳು ವಾಪಸ್ ಮನೆಗೆ ಬರ್ತಾರಂತ ಗ್ಯಾರಂಟಿ ಇಲ್ಲ. ನಾವು ನಿಜವಾಗ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ನೆಲದಲ್ಲಿ ಇದೆಯಾ ಅಥವಾ ಪಾಳೆಗಾರಿಕೆ ಸಂಸ್ಕೃತಿ ಇದೆಯಾ? ಸಮರ್ಥನೆ ಮಾಡ್ಕೊಳ್ಳೋಕು ಕೂಡ ಇದಾರಲ್ಲ ಮೇಡಮ್. ನಾನು ಮತ್ತೆ ತೋರಿಸ್ ಹೇಳ್ತೀನಿ. ಕಾಂತಿ ಶೆಟ್ಟಿ ಮೇಡಮ್, ನೀವು ಓದ್ಬೇಕು ಇದನ್ನ. ಎಂತೆಂತವ್ರು ಏನೇನೋ ಮಾಡ್ಕೊಂಡವ್ರು ಇದ್ದಾರೆ, ನೀನೇನ್ ಮಾಡಿದ್ಯಾ ಅಣ್ಣ ಅಂತಾರೆ. ಇಂಥವ್ರನ್ನ ಅಣ್ಣ ಅನ್ನೋರು, ಇವ್ರು ಆಡಿದ ಮಾತುಗಳನ್ನ ಸಮರ್ಥನೆ ಮಾಡ್ಕೊಳ್ಳೋರು, ಆ ಪೇಜ್ಗಳಿಗೆ ಸಾವಿರಾರು ಗಟ್ಟಲೆ ಮಂದಿ ಫಾಲೋವರ್ಸ್ ಇದ್ದಾರೆ. ನಮ್ ಸಮಾಜ ಹಿಂಗಿದೆ, ಒಪ್ಕೋಬೇಕು ನಾವು ಅದನ್ನ. ಸರಿ ಇದೆ. ನಾನೀಗ ಹೇಳುದು ಬ್ಯಾನರ್ ಕಟ್ಟೋದು ಆಗಿ ಈಗ ಬಳ್ಳಾರಿಯಲ್ಲಿ ಆಗಿ ಎಷ್ಟು ದಿನ ಆಯ್ತು. ಇಲ್ಲಿ ಇನ್ನೊಂದು ಬ್ಯಾನರ್, ಯಾವುದೇ ಬ್ಯಾನರ್ ಕಟ್ಟಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ಬೇಕು. ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ಮೇಡಮ್ ಅವರು, ನೋಡಿ ಪರ್ಮಿಷನ್ ತಗೊಂಡಿಲ್ಲ, ನಾವು ಒಂದು ಬ್ಯಾನರ್ ಮಾತ್ರ ತೆಗ್ದಿದ್ದೀವಿ, ಆಕ್ಸಿಡೆಂಟ್ ಆಗಿದೆ, ಕಂಪ್ಲೇಂಟ್ ಬಂದಿದೆ, ಎಷ್ಟು ನೀಟಾಗಿ ಅವ್ರು ಹೇಳ್ತಾ ಇದಾರೆ ನೋಡಿ. KS ಎಕ್ಸಾಮ್ ಬರ್ದು ಒಂದು ಇದಕ್ಕೆ ಬಂದ ಪಾಪ ಅವ್ರು ಮಾತಾಡಕ್ಕೆ ಒಂದು ವರ್ಡ್ ಮಾತಾಡಕ್ಕೆ ಭಯ ಪಡ್ತಾರೆ. ಯಾಕಂದ್ರೆ ಗವರ್ಮೆಂಟ್ ಅಲ್ಲಿ ಇದೀವಿ, ಏನ್ ಮಾಡ್ತಾರೆ ಏನೋ ಅಂತ ಭಯ ಇರುತ್ತೆ. ಇಲ್ಲಿ ಏನಾಗಿದೆ, ಎಷ್ಟು ಜನ ಅಧಿಕಾರಿಗಳು ಸುಸೈಡ್ ಮಾಡ್ಕೊಂಡ್ರು, ಆ ಪ್ರೆಷರ್ ತಡ್ಕೊಳಕ್ಕಾಗದೆ ಒಂದು 18 ಜನ ಅಧಿಕಾರಿಗಳು ಸುಸೈಡ್ ಮಾಡ್ಕೊಂಡ್ರು. ವಾಲ್ಮೀಕಿ ನಿಗಮದ ಇವರು ವಾಲ್ಮೀಕಿ ಪುತ್ಥಳಿ ಲಿಸ್ಟ್ ಕೊಡೋಣ ಸದಾನಂದ ಸರ್, ಅದಕ್ಕೆ ಉತ್ತರ ಕೊಡ್ಬೇಕು. ನಿಗಮದ ಬಗ್ಗೆ ಮಾತಾಡ್ತಿರಲ್ಲ, ಅವರು ಪುತ್ಥಳಿ ಮಾಡಕ್ಕೆ ಯಾರ್ಯಾರ ಅಧಿಕಾರಿಗಳ ಮೇಲೆ ಏನೇನ್ ದೌರ್ಜನ್ಯ ಆಗಿದೆ ನಮ್ಮ ಹತ್ರನೂ ಪಟ್ಟಿದೆ. ಸದಾನಂದ್ ಸರ್ ಬಹುಶಃ ಫ್ರೀಸ್ ಆಗಿದೆ, ಅವ್ರ ಕನೆಕ್ಷನ್ ವಾಪಸ್ ಬರಲಿ. ಕಾಂತಿ ಶೆಟ್ಟಿ ಮೇಡಮ್ಗೂ ಸೇಮ್ ಪ್ರಶ್ನೆ ಕೇಳೋಕಿತ್ತು. ಮಂಜುನಾಥ್ ಅವ್ರ ಕನೆಕ್ಷನ್ ಬಂದಮೇಲೆ ಅವ್ರಿಗೂ ಸೇಮ್ ಪ್ರಶ್ನೆ. ಇಲ್ಲಿ ಬ್ಯಾನರ್ ಕಟ್ತಾ ಇದ್ದಿದ್ದು ಸ್ವತಂತ್ರ ಹೋರಾಟಗಾರರದಲ್ಲ, ಬ್ಯಾನರ್ ಕಟ್ತಾ ಇದ್ದಿದ್ದು ಯಾವುದಾದ್ರೂ ಮಹರ್ಷಿಗಳದಲ್ಲ, ದೇವರ ಕಾರ್ಯಾಚರಣೆದಲ್ಲ, ಹೋಗ್ಲಿ ಅವ್ರ ಪಕ್ಷದ ನಾಯಕರದ್ದು ಅಲ್ಲ ಮೇಡಮ್. ಜಮೀರ್ ಅಹಮದ್ ಖಾನ್ ಅನ್ನೋ ಒಬ್ಬ ಮಂತ್ರಿಯ ಮಗನ ಪಿಕ್ಚರ್ ರಿಲೀಸ್ ಅಂತೆ. ಆ ಪಿಕ್ಚರ್ ಪ್ರಮೋಷನ್ನ ಪೋಸ್ಟರ್ ಅಂತೆ, ಅದನ್ನ ಕಾಂಗ್ರೆಸ್ನ ಕೋಆರ್ಡಿನೇಟರ್ ಆದ ರಾಜೀವ್ ಗೌಡ ಅವರು ಮುಂದಾಳತ್ವದಲ್ಲಿ ಕಟ್ಟಿದ್ರಂತೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಏನಾದ್ರೂ ಗುತ್ತಿಗೆ ಕೊಟ್ಬಿಟ್ಟಿದಾರ ಫಿಲ್ಮ್ ಪ್ರಮೋಟ್ ಮಾಡೋದು?
ಅದನ್ನ ಕಿತ್ತಿದ ಪೌರಾಯುಕ್ತಕ್ಕೆ ಬಾಯಿಗೆ ಬಂದಂಗೆ ಬೈಬೋದು ಅಂದ್ರೆ ಏನ್ ನಡೀತಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ದ್ವೇಷ ಭಾಷಣ ನಿಷೇಧ ಕಾಯ್ದೆಯಲ್ಲಿ ಕೇಸ್ ಹಾಕ್ತಾರೆ ಏನೋ ಗೊತ್ತಿಲ್ಲ ಇಟ್ನಾಳ್ ಸರ್. ಬಟ್ ಪ್ರಶ್ನೆ ಕೇಳಲೇಬೇಕು ನಮ್ಮ ಜವಾಬ್ದಾರಿ ಪತ್ರಕರ್ತರು. ದ್ವೇಷ ಅಲ್ಲಲ್ಲ, ಫಿಲ್ಮ್ ಪ್ರಮೋಷನ್, ಜಮೀರ್ ಅಹಮದ್ ಅಂತ ದೊಡ್ಡ ನಾಯಕರು ಅವ್ರ ಮಗನ್ ಬಗ್ಗೆ ಮಾತನಾಡೋ ಹಕ್ಕು ಇನ್ನೂ ಉಳಿದಿದೆಯಾ ಪತ್ರಕರ್ತರಿಗೆ ಅನ್ನೋದು ನನ್ನ ಅನುಮಾನ ಸರ್. ಕಾಂತಿ ಶೆಟ್ಟಿ ಅವರು ಸೀರಿಯಸ್ ಆಗಿ ಇನ್ಸಿಡೆಂಟ್ ನೋಡಿದ್ರೆ ಈ ದ್ವೇಷ ಭಾಷಣದ ಬಿಲ್ ಏನಿದೆ ಅದು ಕಾಂಗ್ರೆಸ್ಗೆ ಅನ್ವಯ ಆಗಲ್ಲ ಅಂತ ಅನ್ಸುತ್ತೆ ನಮ್ಗೆ. ಓನ್ಲಿ ಯಾರು ವಿರೋಧ ಪಕ್ಷದವರು ಮಾತಾಡ್ತಾರೆ ಅಥವಾ ಮೀಡಿಯಾದವರಿಗೆ ಇವರಿಗೆಲ್ಲ ಇರ್ಬೋದು, ಕಾಂಗ್ರೆಸ್ಗೆ ಅನ್ವಯ ಆಗ್ತಾ ಇದ್ರೆ ಇತ್ತೀಚೆಗೆ ನಡೆದ ಸೀರಿಯಸ್ ಆಗಿ ಏನೇನು ನಡೀತಾ ಇದೆ, ಬಳ್ಳಾರಿಯಲ್ಲಿ ನಡೀತು. ಈಗ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರೆ. ನಮ್ಮ ರಾಷ್ಟ್ರಪತಿಗಳಿಗೆ ಸಿಎಂ ಏನಂತ ಮಾತಾಡಿದ್ರು, ವಿತ್ತ ಸಚಿವೆಗೆ ಏನಂತ ಮಾತಾಡಿದ್ರು, ಇತ್ತೀಚೆಗೆ ASP ಮೇಲೆ ಕೈ ಮಾಡಕ್ ಹೋದ್ರು. ನೀವು ಈಗ ಮಾತಾಡಿದ್ರಿ ಭದ್ರಾವತಿಯಲ್ಲಿ ಗಣಿ ಮತ್ತು ಭೂ ವಿಜ್ಞಾನದವರು ಯಾವ ರೀತಿಯಲ್ಲಿ ಮಾತಾಡಿದ್ರು, ಅದಾದ್ಮೇಲೆ ಮಾಗಡಿ ಶಾಸಕರು ತಹಶೀಲ್ದಾರ್ರಿಗೆ ಯಾವ ತರ ಮಾತಾಡಿದ್ರು. ಇದು ಒಂದೆರಡಲ್ಲ, ಸೀರಿಯಸ್ ಆಗಿ ನಡೀತಾ ಇದ್ರು ಕೂಡ ನೋಡಿ. ಗಣಿ ವಿಜ್ಞಾನ ಆದಾಗ್ಲೇ ಏನಾದ್ರು ಕ್ರಮ ತಗೊಂಡಿದ್ರೆ ಮುಂದೆ ಆಗ್ತಾ ಇರ್ಲಿಲ್ಲ. ಅವ್ರಿಗೆ ಕ್ಲೀನ್ ಎವಿಡೆಂಟ್ ಆಗಿ ಗೊತ್ತಾಗ್ತಿದೆ. ಕೊಟ್ಟವರೇ ಹೆಸರು ಹೇಳಲಿಲ್ಲ ಮೇಡಮ್. ಅಷ್ಟೆಲ್ಲ ಬೈಸ್ಕೊಂಡ ಅಧಿಕಾರಿ ಕೂಡ ಕಂಪ್ಲೇಂಟ್ ಕೊಡೋ ಸಂದರ್ಭದಲ್ಲಿ ಹೆಸರು ಹೇಳಲಿಲ್ಲ. ಇಂಥವ್ರ ಮೇಲೆ ನನಗೆ ಅನುಮಾನ ಇದೆ. ಆಯ್ತಪ್ಪ, ನಾವು ಹೇಳ್ತಿಲ್ಲ ಇದು ಸಂಗಮೇಶ್ ಅವರ ಪುತ್ರನೇ ಬೈದಿಂತು ಅಂತ ಹೇಳಿ ನಾವು ಹೇಳ್ತಿಲ್ಲ. ಹಿಂಗೊಂದು ಅನುಮಾನ ಇದೆ. ಆ ಆಡಿಯೋನ FS ಅಲ್ಲಿ ಕಳಿಸಿ ಏನ್ ಕಷ್ಟ ಆಗ್ತಿತ್ತು. ಕಾಂಗ್ರೆಸ್ ಬಂದಾಗಿನಿಂದ CM DCM ಯಾವ ತರ ಇದು ಮಾಡ್ತಾರೆ, ಅದಕ್ಕೆ ನಾನು ಯಥಾ ರಾಜ ತಥಾ ಪ್ರಜಾ ಹೇಳಿದ್ದು. DCM ಕೂಡ ಒಂದು ಅಪಾರ್ಟ್ಮೆಂಟ್ ಇದ್ರಲ್ಲಿ ಯಾವ ತರ ಮಾತಾಡಿದ್ರು, ಸಿನಿಮಾ ಇದರಲ್ಲಿ ನಟ್ ಬೋರ್ಡ್ ಟೈಟ್ ಮಾಡ್ತೀನಿ ಅಂತ ಯಾವ ತರ ಮಾತಾಡಿದ್ರು. ಒಂದೊಂದಾಗಿ ಅವರು ಕಾಂಗ್ರೆಸ್ ಸಂಸ್ಕೃತಿನ ತೋರಿಸ್ತಾ ಇದೆ. ಒಂದೆರಡಲ್ಲ, ನಾವು ಮಾತಾಡಕ್ ಹೋದ್ರೆ ನೀವು 2.5 ವರ್ಷದ್ದು ಮಾತಾಡಿ ಸಾಕಾಗೋಯ್ತು. ಈಗ ಚಳಿಗಾಲದ ಅಧಿವೇಶನ ಆದ್ಮೇಲೆ ಎಷ್ಟಾಯ್ತು, ಎಷ್ಟು ಸೀರಿಯಸ್ ಆಗಿ ಇಶ್ಯೂ ಬಂತು ನೋಡಿ. ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಇವರಿಗೆ ಎಷ್ಟೇ ಹೇಳಿದ್ರು ಇವರು ಯಾವುದೇ ರೀತಿ ಕ್ರಮ ತೆಗೆದುಕೊಳ್ಳುವ ರೀತಿಯಲ್ಲಿ ಇಲ್ಲ. ದ್ವೇಷದ ಭಾಷಣ ಓನ್ಲಿ ಹೆಸರಿಗೆ ಮಾತ್ರ ಇದೆ, ಅದು ಕಾಂಗ್ರೆಸ್ಗೆ ಅನ್ವಯ ಆಗೋ ತರ ಖಂಡಿತ ಇಲ್ಲ. ಇವಾಗ ಇವರು ನೋಡಿ, ಮೇಡಮ್ ಬಂದ್ರು, ಅವ್ರು ಎಷ್ಟು ಅವರ ಒಂದು ಆಡಿಯೋಗಳು ಕೇಳಿದೆ ನಾನು, ಎಷ್ಟು ನೀಟಾಗಿ ಸರ್ ಅದು ತೆಗ್ದಿಟ್ಟಿದೀವಿ, ಅಪಘಾತ ಆಗಿತ್ತು, ಕಂಪ್ಲೇಂಟ್ ಬಂದಿತ್ತು, ನೀಟಾಗಿ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಎಷ್ಟೇ ಹೇಳಿದ್ರು ಇವ್ರು ಮಾತಾಡೋದು ಡ್ಯಾಶ್ ಮಗ ಯಾವ ತರ ಮಾತಾಡಿದ್ರು, ಎಷ್ಟು ಅವರು ಕ್ಷಮೆ ಯಾವ ತರ ಕೇಳಿದ್ರು ನೋಡಿದ್ರ. ನಾವು ಮಾತಾಡಿದ್ದು ನೋಡಿ, CM ನವರು ಹಾಗೆ ಮಾಡಿದ್ರಲ್ಲ, ಮೂಢ ಹಗರಣ ಮಾಡಿದ್ರು, 14 ಸೈಟ್ ವಾಪಸ್ ಕೊಟ್ರು. ಏನೇ ತಪ್ಪು ಕೆಲಸ ಮಾಡಿದ್ರು ಕೂಡ ಕ್ಷಮೆ ಕೇಳಿದ್ರೆ ಸರಿ ಹೋಗುತ್ತೆ ಅಂತ ಅದ್ರ ಅರ್ಥನಾ? ಈಗ ಏನೇ ಮಾತಾಡಿದ್ರು ಆಯ್ತು ಕ್ಷಮೆ ಕೇಳಿದ್ವಿ ಅಂದ್ರೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಇವ್ರಿಗೆ ಎಷ್ಟೊಂದು ತಾತ್ಸಾರ. ಅವ್ರ ಏನೇ ಮಾತಾಡಿದ್ರೆ ಆಗುತ್ತೆ ಇಷ್ಟು ನೋಡಿ. ಇಲ್ಲಿ ವಾಹಿನಿಯ ವ್ಯೂವರ್ಸ್ ಸರಿ ಅಂತ ಅನ್ಕೊಂಡಿದೀನಿ. ಮಕ್ಕಳು ಕಾಲೇಜಿಗೆ ಹೋಗುವಂತ ಹೆಣ್ಮಕ್ಳು ವಾಪಸ್ ಮನೆಗೆ ಬರ್ತಾರಂತ ಗ್ಯಾರಂಟಿ ಇಲ್ಲ. ನಾವು ನಿಜವಾಗ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ನೆಲದಲ್ಲಿ ಇದೆಯಾ ಅಥವಾ ಪಾಳೆಗಾರಿಕೆ ಸಂಸ್ಕೃತಿ ಇದೆಯಾ? ಸಮರ್ಥನೆ ಮಾಡ್ಕೊಳ್ಳೋಕು ಕೂಡ ಇದಾರಲ್ಲ ಮೇಡಮ್. ನಾನು ಮತ್ತೆ ತೋರಿಸ್ ಹೇಳ್ತೀನಿ. ಕಾಂತಿ ಶೆಟ್ಟಿ ಮೇಡಮ್, ನೀವು ಓದ್ಬೇಕು ಇದನ್ನ. ಎಂತೆಂತವ್ರು ಏನೇನೋ ಮಾಡ್ಕೊಂಡವ್ರು ಇದ್ದಾರೆ, ನೀನ್ ಏನ್ ಮಾಡಿದ್ಯಾ ಅಣ್ಣ ಅಂತಾರೆ. ಇಂಥವ್ರನ್ನ ಅಣ್ಣ ಅನ್ನೋರು, ಇವ್ರು ಆಡಿದ ಮಾತುಗಳನ್ನ ಸಮರ್ಥನೆ ಮಾಡ್ಕೊಳ್ಳೋರು, ಆ ಪೇಜ್ಗಳಿಗೆ ಸಾವಿರಾರು ಗಟ್ಟಲೆ ಮಂದಿ ಫಾಲೋವರ್ಸ್ ಇದ್ದಾರೆ. ನಮ್ ಸಮಾಜ ಹಿಂಗಿದೆ, ಒಪ್ಕೋಬೇಕು ನಾವು ಅದನ್ನ. ಸರಿ ಇದೆ. ನಾನೀಗ ಹೇಳುದು ಬ್ಯಾನರ್ ಕಟ್ಟೋದು ಆಗಿ ಈಗ ಬಳ್ಳಾರಿಯಲ್ಲಿ ಆಗಿ ಎಷ್ಟು ದಿನ ಆಯ್ತು. ಇಲ್ಲಿ ಇನ್ನೊಂದು ಬ್ಯಾನರ್, ಯಾವುದೇ ಬ್ಯಾನರ್ ಕಟ್ಟಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ಬೇಕು. ಅವ್ರು ಕ್ಲಿಯರ್ ಆಗಿ ಹೇಳ್ತಾ ಇದಾರೆ ಮೇಡಮ್ ಅವರು, ನೋಡಿ ಪರ್ಮಿಷನ್ ತಗೊಂಡಿಲ್ಲ, ನಾವು ಒಂದು ಬ್ಯಾನರ್ ಮಾತ್ರ ತೆಗ್ದಿದ್ದೀವಿ, ಆಕ್ಸಿಡೆಂಟ್ ಆಗಿದೆ, ಕಂಪ್ಲೇಂಟ್ ಬಂದಿದೆ, ಎಷ್ಟು ನೀಟಾಗಿ ಅವ್ರು ಹೇಳ್ತಾ ಇದಾರೆ ನೋಡಿ. KS ಎಕ್ಸಾಮ್ ಬರ್ದು ಒಂದು ಇದಕ್ಕೆ ಬಂದ ಪಾಪ ಅವ್ರು ಮಾತಾಡಕ್ಕೆ ಒಂದು ವರ್ಡ್ ಮಾತಾಡಕ್ಕೆ ಭಯ ಪಡ್ತಾರೆ. ಯಾಕಂದ್ರೆ ಗವರ್ಮೆಂಟ್ ಅಲ್ಲಿ ಇದೀವಿ, ಏನ್ ಮಾಡ್ತಾರೆ ಏನೋ ಅಂತ ಭಯ ಇರುತ್ತೆ. ಇಲ್ಲಿ ಏನಾಗಿದೆ, ಎಷ್ಟು ಜನ ಅಧಿಕಾರಿಗಳು ಸುಸೈಡ್ ಮಾಡ್ಕೊಂಡ್ರು, ಆ ಪ್ರೆಷರ್ ತಡ್ಕೊಳಕ್ಕಾಗದೆ ಒಂದು 18 ಜನ ಅಧಿಕಾರಿಗಳು ಸುಸೈಡ್ ಮಾಡ್ಕೊಂಡ್ರು. ವಾಲ್ಮೀಕಿ ನಿಗಮದ ಇವರು ವಾಲ್ಮೀಕಿ ಪುತ್ಥಳಿ ಲಿಸ್ಟ್ ಕೊಡೋಣ ಸದಾನಂದ ಸರ್, ಅದಕ್ಕೆ ಉತ್ತರ ಕೊಡ್ಬೇಕು. ನಿಗಮದ ಬಗ್ಗೆ ಮಾತಾಡ್ತಿರಲ್ಲ, ಅವರು ಪುತ್ಥಳಿ ಮಾಡಕ್ಕೆ ಯಾರ್ಯಾರ ಅಧಿಕಾರಿಗಳ ಮೇಲೆ ಏನೇನ್ ದೌರ್ಜನ್ಯ ಆಗಿದೆ ನಮ್ಮ ಹತ್ರನೂ ಪಟ್ಟಿದೆ. ಸದಾನಂದ